ನಮಸ್ಕಾರ ಸ್ನೇಹಿತರೆ. ನಮ್ಮ ದೇಶಕ್ಕೆ ಒಂದು ಮಾಟ ಮಂತ್ರದ ರಾಜಧಾನಿ ಕೂಡ ಇದೆ. ಅದು ಯಾವುದು ಗೊತ್ತಾ? ಅಸ್ಸಾಂ ರಾಜ್ಯದ ಮೊರೆಗಾಂವ್ ಜಿಲ್ಲೆಯಲ್ಲಿ ಬ್ರಹ್ಮಪುತ್ರ ನದಿಯ ದಂಡೆಯ ಮೇಲೆ ಇರುವಂಥ ಮಯಾಂಗ್ ಅನ್ನೋ ಹಳ್ಳಿ. ಈ ಗ್ರಾಮ ತುಂಬ ವರ್ಷಗಳಿಂದ ಮಾಟ ಮಂತ್ರ ಹಾಗೆ ತೀವ್ರವಾದಂಥ ಆಚರಣೆಗಳಿಗೆ ಹೆಸರುವಾಸಿಯಾಗಿದೆ. ಇದಕ್ಕೆ ಮಾಯಾಂಗ್ ಅನ್ನೋ ಹೆಸರು ಬಂದಿದ್ದು ಕೂಡ ಮಾಯಾ ಅನ್ನುವ ಸಂಸ್ಕೃತದ ಪದದಿಂದ. ಮಾಯಾ ಅಂತಂದ್ರೆ ತಂತ್ರಗಾರಿಕೆನೂ ಆಗಿರ್ಬೋದು, ಮಂತ್ರ ವಾಮಾಚಾರ ಎಲ್ಲದಕ್ಕೂ ಸಂಬಂಧಿಸಿರುವಂತಹ ಪದ. ಇಲ್ಲಿನ ಬಗ್ಗೆ ಎಷ್ಟು ಕಥೆಗಳನ್ನ ಹೇಳ್ತಾರೆ ಅಂತಂದ್ರೆ, ಅವರು ಮಾಡುವ ವಾಮಾಚಾರಕ್ಕೆ ಮನುಷ್ಯ ಮಾಯಾನೂ ಆಗೋಗ್ತಾನೆ ಅಂತ ಹೇಳ್ತಾರೆ. ಮೊಘಲರ ಕೆಲವೊಂದು ಗ್ರಂಥಗಳಲ್ಲಿ ನೀವು ನೋಡ್ಬೋದು, ಅಲ್ಲಿಗೆ ಎಂಟರ್ ಆಗಿದ್ದಂಥ ಅವರ ಸೈನಿಕರೆಲ್ಲ ಮಯಾಂಗ್ ಪ್ರದೇಶಕ್ಕೆ ಹೋಗ್ತಿದ್ದಾಗೆ ಮಾಯ ಆಗ್ಬಿಟ್ಟಿದ್ರು ಅಂತ ಕೂಡ ಲಿಖಿತ ರೂಪದಲ್ಲಿ ನೀವು ನೋಡ್ಬೋದಾಗಿದೆ. ಬ್ರಿಟಿಷರ ಕೆಲವೊಂದು ಕೊಲೋನಿಯಲ್ ರೆಕಾರ್ಡ್ಸ್ ಅಲ್ಲಿ ಕೂಡ ಇದರ ಬಗ್ಗೆ ಮಾಹಿತಿ ಇದೆ. ಅವರು ಹೇಳೋ ಪ್ರಕಾರ ಇದು ಒಂದು ಅದ್ಭುತವಾದ ಜಾಗ, ಹಾಗೆ ಭಯಾನಕವಾದ ಜಾಗ ಕೂಡ. ಇಲ್ಲಿನ ವಾಮಾಚಾರ ಆಗಿರ್ಬೋದು, ಇಲ್ಲಿ ನಡೆಯುವಂತಹ ಮಾಟ ಮಂತ್ರ ಆಗಿರ್ಬೋದು, ತುಂಬಾ ಅತೀತವಾದಂಥ ಶಕ್ತಿಗಳನ್ನು ಒಳಗೊಂಡಿದೆ ಅಂತ ಹೇಳ್ತಾರೆ. ಓಜಾಸ್ ಅಂತ ಇರ್ತಾ ಇದ್ರು, ಅವರೆಲ್ಲ ಟ್ರೆಡಿಷನಲ್ ಹೀಲರ್ಸ್ ಆಗಿದ್ರು. ನೀವೇನಾದ್ರೂ ಅಸ್ಸಾಂಗೆ ವಿಸಿಟ್ ಮಾಡೋದಾದ್ರೆ ಖಂಡಿತವಾಗಿಯೂ ಈ ಮಯಾಂಗ್ ಪ್ರದೇಶಕ್ಕೆ ನೀವು ಹೋಗಿ ಬರ್ಬೋದು. ಈಗ ಇಲ್ಲಿ ಆ ಥರದ ಯಾವುದೇ ಚಟುವಟಿಕೆಗಳಿಲ್ಲ. ಜನ ವಿದ್ಯಾವಂತರಾಗಿದ್ದಾರೆ ಮತ್ತು ಮೂಢನಂಬಿಕೆಗಳನ್ನ ಕಡಿಮೆ ಮಾಡಿದ್ದಾರೆ, ಇಂಥ ಪ್ರಾಕ್ಟೀಸ್ ಕೂಡ ಬಿಟ್ಟಿದ್ದಾರೆ. ಆದರೆ ಈ ರೀತಿ ನಡೆದಿದ್ದಂತಹ ಎಲ್ಲ ದಾಖಲೆಗಳನ್ನು, ಅವರ ಸ್ಕ್ರಿಪ್ಟ್ಸ್ ಆಗಿರ್ಬೋದು, ಅದಕ್ಕೆ ಬಳಸ್ತಿದ್ದಂಥ ವಸ್ತುಗಳನ್ನಾಗಿರ್ಬೋದು, ಮಯಾಂಗ್ ಸೆಂಟ್ರಲ್ ಮ್ಯೂಸಿಯಂನಲ್ಲಿ ಇವತ್ತು ಕೂಡ ಸ್ಟೋರ್ ಮಾಡಿಟ್ಟಿದ್ದಾರೆ.